ಮುಂಬೈ ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಗೋರೆಗಾಂವ್ ಕರ್ನಾಟಕ ಸಂಘದ ಆಶ್ರಯದಲ್ಲಿ 63ನೇ ನಾಡಹಬ್ಬ ಸಮಾರಂಭ ಫೆಬ್ರವರಿ 25ರ ರವಿವಾರ ಗೋರೆಗಾಂವ್ ಪೂರ್ವ ಜಯಪ್ರಕಾಶ್ ನಗರದ ನಂದದೀಪ ಹೈಸ್ಕೂಲ್ನ ಸಭಾಗೃಹದಲ್ಲಿ ಕರ್ಮಯೋಗಿ ಜೈ ಸುವರ್ಣ ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ನಿತ್ಯಾನಂದ ಡಿ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ಬೆಳಗ್ಗೆ ಉದ್ಘಾಟನಾ ಸಮಾರಂಭದ ಬಳಿಕ ಸಂಘ ಸಂಸ್ಥೆಗಳಲ್ಲಿ ಯುವಕರ ಪಾತ್ರ ಅಂದು ಇಂದು ನಾಳೆ ವಿಷಯದ ಕುರಿತು ವಿಚಾರಗೋಷ್ಠಿಯು ಕರ್ನಾಟಕ ಮಲ್ಲದ ಸಂಪಾದಕರಾದ ಚಂದ್ರಶೇಖರ್ ಡಿ ಪಲೆತ್ತಾಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸಿಎ ಸುರೇಂದ್ರ ಶೆಟ್ಟಿ, ಮಲಾಡ್ ಕನ್ನಡ ಸಂಘದ ಅಧ್ಯಕ್ಷ ನ್ಯಾಯವಾದಿ ಜಗದೀಶ್ ಹೆಗಡೆ ಅತಿಥಿ ಅಭ್ಯಾಗತರಾಗಿದ್ದರು. ಮೊಗವೀರ ಮಾಸಪತ್ರಿಕೆಯ ಸಂಪಾದಕ ಅಶೋಕ್ ಸುವರ್ಣ, ಅಕ್ಷಯ ಮಾಸಿಕದ ಸಂಪಾದಕ ಹರೀಶ್ ಕೆ ಹೆಜ್ಮಾಡಿ, ಉದಯವಾಣಿ ಪತ್ರಿಕೆಯ ಉಪ ಮುಖ್ಯ ಸಹಾಯಕ ಸಂಪಾದಕ ಡಾಕ್ಟರ್ ದಿನೇಶ್ ಶೆಟ್ಟಿ ರೇಂಜಾಳ್, ಉಪನ್ಯಾಸಕರಾಗಿ ಮುಂಬೈ ಸಂಘ ಸಂಸ್ಥೆಗಳಲ್ಲಿ ಯುವಕರ ಪಾತ್ರ ಅಂದು ಇಂದು ನಾಳೆ ವಿಷಯದ ಕುರಿತು ತಮ್ಮ ತಮ್ಮ ವಿಚಾರ ಮಂಡಿಸಿದರು. ನಾವು ಮುಖ್ಯವಾಗಿ ಇಲ್ಲಿ ಭಾವಿಸುವಂತಹದ್ದು ಯುವಕರ ಪಾತ್ರಗಳು ಸಂಘ ಸಂಸ್ಥೆಗಳಲ್ಲಿ ಕುಂಠಿತವಾಗಿದೆ ಯಾಕೆ ಎಂಬಂತ ಒಂದು ಮಾತಿದೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಮನೆಯಲ್ಲಿ ಸಾಮಾಜಿಕ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ, ಆರ್ಥಿಕ ಪ್ರಜ್ಞೆಯನ್ನು ಮೂಡಿಸುವಂತಹ ವಾತಾವರಣ ಸೃಷ್ಟಿಯಾಗೋದು ಮನೆಯಲ್ಲಿ. ಯಾವಾತನಿಗೆ ಸಾಮಾಜಿಕ ಪ್ರಜ್ಞೆ ಉಂಟು, ಯಾವಾತನಿಗೆ ಸಾಂಸ್ಕೃತಿಕ ಪ್ರಜ್ಞೆ ಉಂಟು, ಯಾವಾತನಿಗೆ ಆರ್ಥಿಕ ಪ್ರಜ್ಞೆ ಉಂಟು, ಯಾವಾತನಿಗೆ ರಾಜಕೀಯ ಪ್ರಜ್ಞೆ ಉಂಟು, ಅಂತಹ ವ್ಯಕ್ತಿಗಳು ಈ ಸಮಾಜಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಅವರನ್ನು ಸೃಷ್ಟಿ ಮಾಡುವಂಥ ಕೆಲಸ ಮನೆಯಲ್ಲಿ ಇರಬೇಕು. ನೀವು ನೋಡಿರ್ಬೋದು, ನಮ್ಮಲ್ಲಿ ಮುಂಬೈಯಲ್ಲಿ ಸುಮಾರು ಸಂಘ ಸಂಸ್ಥೆಗಳಿವೆ. 145 ವರ್ಷಗಳ ಹಿಂದೆ ಶ್ರೀ ಮಧ್ವಾರ್ಥ ಮಂಡಳಿ ಪ್ರಾರಂಭವಾಯಿತು. ಕಣ್ಣಂಗಾರು ರಾಮಪಂಜಿಯವರು ಪ್ರಾರಂಭವಾದಾಗ ಅವರ ವಯಸ್ಸು 30 ವರ್ಷ. ಮಗುವಿನ ವ್ಯವಸ್ಥಾಪನೆ ನಂತರದಂಥ ಸಂಸ್ಥೆ ಚಂದು ಮಾಸ್ಟರ್ ಸ್ಥಾಪನೆ ಮಾಡಿದ್ದರು, ಆವಾಗ ಅವರ ವರ್ಷ 30 ವರ್ಷ. ಮೈಸೂರು ಶಿಷ್ಯನ್ ಇತ್ತು, ಅದನ್ನು ಸ್ಥಾಪನೆ ಮಾಡಿದವರು ಯುವಕರು. ಮೈಸೂರಿನಲ್ಲಿ ಬಂದಂಥ ಇಂಜಿನಿಯರ್ಗಳು ತಮ್ಮ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕಾಗಿ ನಮ್ಮಲ್ಲಿ ವಂತಿಗೆ ಮಾಡಿಕೊಂಡು ಅಲ್ಲೇ ಒಂದು ರೂಮ್ ಖರೀದಿ ಮಾಡಿ ಅಲ್ಲಿ ಅವರು ಅಡಿಗೆ ಮಾಡಿ ಉಳಿದಂಥ ಹಣದಿಂದ ಮೈಸೂರು ಶಿಷ್ಯನ ಕಟ್ಟಿದರು. ಅದಕ್ಕೆ ರಾಮಸ್ವಾಮಿ ಅಯ್ಯಂಗಾರರು ಆರ್ಥಿಕವಾದಂಥ ಒಂದು ಬಲಿಷ್ಠರಾದಂಥ ಅವರು ಸಹ ಇಂಜಿನಿಯರ್ ಆಗಿದ್ದರು. ಮುಂಬಯಿಯ ಕನ್ನಡಿಗರು. ಗೇಟ್ ಆಫ್ ಇಂಡಿಯಾವನ್ನು ಕಟ್ಟಿಸಿದ ಒಬ್ಬ ಇಂಜಿನಿಯರ್ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಕನ್ನಡಿಗರು. ಅವರಿಂದ ಆರ್ಥಿಕ ಸಹಾಯ ಸಿಕ್ಕಿತು. ಆ ಮಕ್ಕಳಿಂದ ಪ್ರಾರಂಭದ ಮೈಸೂರು ಶಿಷ್ಯನ್ ಈಗ ನಮ್ಮಲ್ಲಿ ತುಂಬ ದೊಡ್ಡ ಸಂಸ್ಥೆಯಾಗಿ ಉಳಿದಿದೆ. ಈ ಗೋರೆಗಾಂವ್ ಕರ್ನಾಟಕ ಸಂಘವನ್ನು ಸ್ಥಾಪಿಸಿದವರು ಮೂರೂರು ಸಂಜೆ ಶೆಟ್ಟರು. ಆವಾಗ ಅವರಿಗೆ ಪ್ರಾಯ 40 ವರ್ಷ ಆಗಿರ್ಬೋದು. ಅಂದರೆ ಅವರಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮಾಡಬೇಕು, ಸಂಘ ಸಂಸ್ಥೆ ಸ್ಥಾಪನೆ ಮಾಡಬೇಕು, ಆ ಮೂಲಕವಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕೆಂಬಂಥ ಒಂದು ಉದ್ದೇಶ ಅವರ ಮನದಾಳದಲ್ಲಿ ಇರುತ್ತವೆ. ಮಾನ್ಯರೇ, 3 ವಿಧದ ವ್ಯಕ್ತಿಗಳು ಇರ್ತಾರೆ ಸಮಾಜದಲ್ಲಿ. ಒಂದು ಪ್ರಕೃತಿಯ ವ್ಯಕ್ತಿತ್ವದವರು, ಪ್ರಕೃತಿಯನ್ನು ಪ್ರೀತಿಸುವವರು, ಅವರು ಎನ್ವೈರ್ಮೆಂಟ್ ಅಥವಾ ಪರಿಸರ ಪ್ರಜ್ಞೆಯಲ್ಲಿರುವವರು, ಪ್ರಕೃತಿಯ ಬಗ್ಗೆ. ಆದರೆ ಸಾಮಾಜಿಕವಾಗಿ ಅವರು ಸಂಘ ಸಂಸ್ಥೆಯಲ್ಲಿ ಸೇರಿಕೊಳ್ಳೋದಿಲ್ಲ. ಆದರೆ ಸಮಾಜದಲ್ಲಿ ನ್ಯಾಯ, ಆರ್ಥಿಕ ಪ್ರಜ್ಞೆ ಕೊಡುವಂತಹ ಸಂಘ ಸಂಸ್ಥೆಗಳಲ್ಲಿ ಇರುವಂಥ ಪ್ರಕೃತಿ ಪ್ರಜ್ಞೆ. ಈಗ ನಮ್ಮಲ್ಲಿ ಒಬ್ಬರು CA ಇದ್ದಾರೆ, ಅಲ್ಲಿ ಅವರು ಪ್ರಕೃತಿ ಪ್ರಜ್ಞರು. ಆದರೆ ಸಾಮಾಜಿಕ ಪ್ರಜ್ಞೆಯವರಲ್ಲಿದೆ. ಸಂಘ ಸಂಸ್ಥೆಗಳ ನೀತಿ ನಿಯಮಗಳು, ಸಂಸ್ಥೆಯ ಲೆಕ್ಕಪಟ್ಟಿಗಳು ಹೇಗಿರಬೇಕೆಂಬಂಥ ಒಂದು ಸೇವೆಯನ್ನು ಮಾಡುವಂಥದ್ದು ಸಹ ಒಂದು ಪ್ರಜ್ಞೆ. ಅಂತಹ ಒಂದು ನಮ್ಮಲ್ಲಿ CA ನಮ್ಮ ಸುರೇಂದ್ರಣ್ಣ ಇದ್ದಾರೆ. ಅದೇ ರೀತಿಯಲ್ಲಿ ವಕೀಲರು ಇದ್ದಾರೆ, ನ್ಯಾಯಕ್ಕಾಗಿ ಹೋರಾಟ ಮಾಡುವವರು. ಅವರು ಸಹ ಸಮಾಜ ಸೇವಕರೇ. ಒಂದು ರೀತಿಯಲ್ಲಿ ನ್ಯಾಯಾಂಗಕ್ಕೆ ಸಹಾಯಕವಾಗಿ ಮಾಡೋರು. ನ್ಯಾಯ ತೀರ್ಮಾನವಾಗುವಾಗ ಅದೇ ಪರ ವಿರೋಧವಾಗಿರ್ಬೋದು, ಆದರೆ ನ್ಯಾಯ ತೀರ್ಮಾನವಾಗುವಾಗ ನ್ಯಾಯಾಲಯಕ್ಕೆ ಸಹಾಯವನ್ನು ಮಾಡುವಂಥ ಸೇವೆಯನ್ನು ಮಾಡುವವರು. ಮತ್ತೊಂದು ಬರ್ತದೆ ಸಾಂಸ್ಕೃತಿಕ ಪ್ರಜ್ಞೆಯವರು. ಅವರು ನಮ್ಮ ನಾಡಿನ ಕಟ್ಟುಕಟ್ಟಲೆ, ಪರಂಪರೆ, ಸಂಸ್ಕೃತಿ, ರೂಢಿ
ಅವನ್ನೆಲ್ಲ ಸಂರಕ್ಷಣೆ ಮಾಡಿ ಮುಂದಿನ ಜನಾಂಗಕ್ಕೆ ಕೊಡುವವರು. ಅಂತಹ ಒಂದು ಜನಾಂಗ, ಒಂದೊಂದು ಸಮುದಾಯ ಇದು. ಮತ್ತೊಂದು ವಿಕೃತಿ ವ್ಯಕ್ತಿತ್ವದವರು. ಇವರು ಏನಿದ್ರು ಅಂದರೆ ಸಂಘ ಸಂಸ್ಥೆಗಳ ನ್ಯೂನ್ಯತೆಯನ್ನು ಎತ್ತಿರೋರು, ವ್ಯಕ್ತಿಯಲ್ಲಿರೋ ದೋಷವನ್ನು ಎತ್ತಿ ಸಮಾಜದಲ್ಲಿ ವಿಘಟನೆ ಮಾಡುವಂಥ ಶಕ್ತಿ ಇದೆ. ಈ ರೀತಿ 3 ರೀತಿಯ ವ್ಯಕ್ತಿತ್ವದ ಜನರು ನಮ್ಮ ಸಮಾಜದಲ್ಲಿ ಮಧ್ಯೆಯಿದ್ದಾರೆ. ಆದರೆ ಪ್ರಾಕೃತಿಕ ಪ್ರಜ್ಞೆಯವರು ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯವರು ಮಾತ್ರ ನಮ್ಮ ಸಮಾಜಕ್ಕೆ ಅನುಕೂಲವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ. ಈಗ ಸಂಘ ಸಂಸ್ಥೆಗಳಲ್ಲಿ ಸಂಘ ಸಂಸ್ಥೆ ಔಚಿತ್ಯಗಳೇನು ಎಂಬುದಂಥ ಪ್ರಶ್ನೆ ಈಗ ಉತ್ಪನ್ನವಾಗಿದೆ. ನಾವು ಹೇಳುವುದಾದರೆ ಈ ಗೋರೆಗಾಂವ್ ಕರ್ನಾಟಕ ಸಂಘ ನಂತರ ಮಲಾಡ ಸಂಘ, ಆನಂತರ ಕಾಂದಿವಲಿ ಚಾರ್ಕೋಪ್ ಕನ್ನಡ ಸಂಘ, ಕಲ್ಯಾಣ ಸಂಘ, ವಿರಾರ್ನಲ್ಲಿರುವಂಥ ಕರ್ನಾಟಕ ಸಂಘ, ಹೀಗೆ ಅನೇಕ ಸಂಘಗಳು ಸ್ಥಾಪನೆ ಆದವು. ಉಪನಗರಗಳಿಗೆ ಬಂದ ನಂತರ ಮೊದಲ ಉಪನಗರ ಸಂಸ್ಥೆ ಆದರೆ ಇದು ಗೋರೆಗಾಂವ್ ಕರ್ನಾಟಕ ಸಂಘ 65 ವರ್ಷಗಳ ಹಿಂದೆ ಸ್ಥಾಪನೆ ಆದದ್ದು. ಇದರ ಪ್ರೇರಣೆಯಿಂದ ಅನೇಕ ಸಂಸ್ಥೆಗಳು ಉಪನಗರದಲ್ಲಿ ಪ್ರಾರಂಭವಾಯಿತು. ನಾವು ಉಪನಗರಗಳ ಕಲ್ಯಾಣ ಸಂಘಕ್ಕೆ ಹೋದರೆ ಅಲ್ಲಿ ಸಹ ಮಹಿಳೆಯರ ಪ್ರಧಾನ ಸ್ಥಾನ ಅಲ್ಲಿದೆ. ಗೋರೆಗಾಂವ್ ಕರ್ನಾಟಕದಲ್ಲಿ ನೋಡಿದ್ರು ಸಹ ಈಗ ಹಿಂದುಗಡೆ ಮಹಿಳೆಯರ ಸಂಖ್ಯೆಯೇ ಇದೆ, ಮುಂದುಗಡೆ ಸಹ ಮಹಿಳೆಯರ ಸಂಖ್ಯೆಯೇ ಇದೆ. ಆದ್ದರಿಂದ ಇಲ್ಲಿ ಯುವಕರಲ್ಲಿ, ಮಹಿಳೆಯರು ಮತ್ತು ಪುರುಷರಲ್ಲಿ ಪ್ರಧಾನವಾಗಿರುವಂಥದ್ದು ಮಹಿಳಾ ಶಕ್ತಿ. ಮಹಿಳಾ ಶಕ್ತಿಯಿಂದ ಹಾಗೆಯೇ ಒಂದು ಕಾಲದಲ್ಲಿ ಗಂಡಸರೇ ಸಂಘದ ಆಡಳಿತ ಮಂಡಳಿ ಇದ್ದದ್ದು. ಈಗ ನೀವು ಬಿಲ್ಲೋ ಅಸೋಸಿಯೇಷನ್ ಇರಲಿ, ಬಂಟರ ಸಂಘ ಇರಲಿ ಅಥವಾ ಮೊಗೇರ ಮಂಡಳಿ ಇರಲಿ, ಯಾವುದೇ ಜಾತಿಯ ದೊಡ್ಡ ಸಂಸ್ಥೆ ಅದರಲ್ಲಿ ಆಡಳಿತ ಮಂಡಳಿಯಲ್ಲಿ ಪ್ರಧಾನವಾಗಿದ್ದದ್ದು ಪುರುಷರು ಒಂದು ಕಾಲದಲ್ಲಿ. ಆದರೆ ಈಗ ಕೆಲವು ಕಾಲ ಇತ್ತೀಚೆಗೆ ಮಹಿಳೆಯರು ಸಹ ಇಲ್ಲಿ ಬಂದಿದ್ದಾರೆ. ಅದರ ಒಂದು ಕೊರತೆ ಏನೆಂದರೆ ಯುವಕರ ಪಾತ್ರಗಳು ಇಲ್ಲಿ ಕುಂಠಿತವಾಗುತ್ತಾ ಹೋಗುತ್ತಿದೆ. ಈ ಒಂದು ಚಿಂತನೆಯ ಮೂಲಕವಾಗಿ ಇವತ್ತು ನಮ್ಮ ಸಬ್ಜೆಕ್ಟನ್ನಲ್ಲಿ ಇಟ್ಟಿದ್ದಾರೆ. 20 ವರ್ಷಗಳ ಅಂತರದಲ್ಲಿ ಕನ್ನಡ ಸಂಘಗಳ ಸ್ಥಾಪನೆ ಕಮ್ಮಿ ಆಯಿತು, ಧಾರ್ಮಿಕ ಸಂಸ್ಥೆಗಳ ಸ್ಥಾಪನೆ ಹೆಚ್ಚಾಯಿತು. ಈಗ ನೀವು ಧಾರ್ಮಿಕ ಸಂಸ್ಥೆಗಳನ್ನು ನೋಡಿದಾಗ ಅಲ್ಲಿ ಯುವಕರ ಪಾತ್ರ ಹೆಚ್ಚಿದೆ. ಯಾವುದೇ ಧಾರ್ಮಿಕ ಸಂಸ್ಥೆ ಜೀರ್ಣೋದ್ಧಾರ ಆಗುವಾಗ ಯುವಕರು ಮತ್ತು ಜನರು ತುಂಬ ಸಂಖ್ಯೆಯಲ್ಲಿ ಸೇರ್ತಾರೆ. ಅದು ಹೊರೆಕಾಣಿಕೆ ಇರಲಿ ಅಥವಾ ಭಜನಾ ಮಂಡಳಿಗಳಲ್ಲಿ ಅಲ್ಲಿ ಯುವಕರ ಪಾತ್ರ ಹೆಚ್ಚಿದೆ. ಆದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ಸಂಸ್ಥೆ ದುಡಿಯುತ್ತದೋ ಅಲ್ಲಿ ಯುವಕರ ಪಾತ್ರ ಕಮ್ಮಿ ಇದೆ. ಹೊರತುಪಡಿಸಿ ಬಂಟರ ಸಂಘದಲ್ಲಿ ಇದೆ, ಬಿಲ್ಲರ್ ಅಸೋಸಿಯೇಷನಲ್ಲಿ ಇದೆ, ಕೆಲವು ಸಂಘ ನಾನು ಅಪವಾದ ಇರ್ಬೋದು. ಆದ್ದರಿಂದ ಅನೇಕ ಹಳೆ ವಿದ್ಯಾರ್ಥಿಗಳಿಂದ ಆದಂತಹ ಕಾಲೇಜು ಕನ್ನಡ ಸಂಘಗಳು ಅನೇಕ ವಿಚಾರಗೋಷ್ಠಿಗಳನ್ನು ಮಾಡಿ ಕಾಲೇಜುಗಳಿಂದ ಸಂಘಗಳು ಹುಟ್ಟಿದಂಥ ಬೆಳೆದಂತಹ ಯಾರು ಆ ಯುವಕರೇನು ಅವರಿಂದಾಗಿ ಮತ್ತೆ ಸಂಘ ಸಂಸ್ಥೆಗಳು ಬೆಳೆಯಿತು ಎಂಬುದು. ಯುವಕರಿಗೆ ಈ ಒಂದು ರೀತಿಯ ತಾಪತ್ರಯ ಹೇಗೆ ಆಯಿತು ಅಂದರೆ, ಒಂದನೆಯಾಗಿ ಅವರ ಕೆಲಸದ ಒತ್ತಡ, ಎರಡನೇದಾಗಿ ಸಂಘ ಸಂಸ್ಥೆಗಳಿರುವ ಜಾಗ ಮತ್ತು ಅವರಿಗೆ ವಾಸ ಮಾಡುವ ಸ್ಥಳ ಅದು ಅವರಿಗೆ ಅನಾನುಕೂಲದ ಆಗಿರ್ಬೋದು. ಆದರೆ ಯುವಕರಲ್ಲಿ ಒಂದು ಬುದ್ಧಿ ಇದೆ, ಒಂದು ಒಳ್ಳೆಯ ಗುಣ ಇದೆ. ಯಾಕಂದರೆ ಯಾರಾದರೂ ತಾಪತ್ರಯ ಇದ್ದಂದರೆ ಅವರಿಗೆ NFT ಮೂಲಕ ಆರ್ಥಿಕ ಸಹಾಯವನ್ನು ತಮ್ಮ ಸ್ಯಾಲರಿ ಮುಖಾಂತರ ಕಳಿಸುವಂಥ ಒಂದು ದೊಡ್ಡ ಗುಣ ಅದು ಇತ್ತೀಚಿನ ಮಕ್ಕಳಿಗೆ ಬಂದಿದೆ. ಆದರೆ ಸಂಘ ಸಂಸ್ಥೆಗಳ ಕೆಲಸ ಮಾಡಲಿಕ್ಕೆ ಪುರ್ಸಕ್ತಿಲ್ಲ. ಅದಕ್ಕಾಗಿ ಸಂಘ ಸಂಸ್ಥೆಗಳ ಭವಿಷ್ಯ ಏನು ಎಂಬುದನ್ನು ನಾವು ಚಿಂತೆ ಮಾಡಬೇಕಂತ ಅಗತ್ಯತೆ ಹೇಗಿದೆ. ಮತ್ತು ಕೊನೆಯದಾಗಿ ಯುವಕರನ್ನು ನಾವು ಸಂಘ ಸಂಸ್ಥೆಗಳು ಪ್ರೇರೇಪಿಸಬೇಕೆಂದರೆ ನಾವು ಏನಾದರೂ ಒಂದು ಉಪಾಯವನ್ನು ಇಲ್ಲಿ ನಾನೊಂದು ಹೇಳುವುದಾದರೆ, ನಾವು ಸಂಘ ಸಂಸ್ಥೆಗಳಲ್ಲಿ ಯೋಜನಾ ಮೇಳಗಳನ್ನು ಆಯೋಜಿಸುವುದರಿಂದ ಯುವಕರಲ್ಲಿರುವಂಥ ಕಲಾ ಏನು ಪ್ರತಿಭೆಗಳುಂಟು ಅದನ್ನು ಪ್ರದರ್ಶಿಸುವುದರಿಂದ ಅವರನ್ನು ಒಟ್ಟು ಸೇರಿಸಬಹುದು. ಮತ್ತು ಏಕೆಂದರೆ ಅವರು ಸಹ ಆಡಳಿತ ಸಮಿತಿಯಲ್ಲಿ ಬರುವ ರೀತಿಯಲ್ಲಿ ಯಾವ ರೀತಿ ಅವರನ್ನು ತಯಾರುಗೊಳಿಸಬೇಕೆಂಬಂಥ ಚಿಂತನೆಯನ್ನು ಈ ಸಮಾಜಕ್ಕೆ ಬಿಟ್ಟುಕೊಟ್ಟು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಅನೇಕ ಸಂಘ ಸಂಸ್ಥೆಗಳಿವೆ. ಶ್ರೀಮದ್ ಭಾರತ್ ಮಂಡಳಿಯಿಂದ ಹಿಡಿದು ಅನೇಕ ಸಂಘ ಸಂಸ್ಥೆಗಳು ನೂರಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಅಲ್ಲಿ ಯುವಕರ ಪಾತ್ರವಿಲ್ಲದೆ ಆ ಸಂಘಗಳು ಮುಂದೆ ಬಂದಿವೆಯಾ? ಖಂಡಿತವಾಗಿ ಅಲ್ಲಿ ಯುವಕರ ಪಾತ್ರ ಇತ್ತು. ಯುವಕರ ಒಂದು ಪ್ರಾಯವನ್ನು ಈಗ ನಾವು ಡಿಫೈನ್ ಮಾಡುವಾಗ ಅದು 20ರಿಂದ 35 ಅಲ್ವಾ 40ರಿಂದ ನಂತರವ. ಈಗ ಸಂಘ ಸಂಸ್ಥೆಗಳಿಗೆ ಎಂಟ್ರಿ ಆಗುವುದು ಪ್ರಾಯಶಃ ನನ್ನ ಪ್ರಕಾರ ಅದು 40ರ ನಂತರ. ಇದನ್ನು ನಾವು ಒಂದು ಕ್ಲಾರಿಟಿಯಿಂದ ನೋಡೋದಾದರೆ, ಇಂಡಿಯಾದ ಒಟ್ಟು ಪಾಪ್ಯುಲೇಷನ್ ಒಂದು 140 ಕೋಟಿ ಇದೆ. ಅದರಲ್ಲಿ ಸುಮಾರು 65% 35 ವರ್ಷದ ಕೆಳಗಿನವರದು. ಇದು ಲೇಟೆಸ್ಟ್ ಅಂಕಿಅಂಶ.
50% ವರ್ಷ 25ರ ಕೆಳಗಿನವರದು. ಸಂಘ ಸಂಸ್ಥೆಗಳಿಗೆ ಬರುವ ಜನಾಂಗ ಯೂತ್ ಅವರದ ಎಂಟ್ರಿ ಪ್ರಾಯಶಃ 35-40ರ ನಂತರ ಆಗುವುದರಿಂದಾಗಿ ಈ ನಮ್ಮ ಒಂದು ಸಂಘ ಸಂಸ್ಥೆಯನ್ನು ಕಟ್ಟುವ ಪರಂಪರೆಗೆ ನಮ್ಮ ಜನಗಳು ಒಳಗೆ ಬರೋದು 40ರ ನಂತರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಹೆಚ್ಚಿನವರು ಒಪ್ತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಓಲ್ಡ್ ಏಜ್ ಆಫ್ ಯೂತ್ ಇಟ್ ಬಿಗಿನ್ಸ್ ಎಟ್ 40. ಇದು ಸಾರ್ವತ್ರಿಕ ಸತ್ಯ. ಇದು ಯೂತ್ ಆಸ್ ಪವರ್, ಯೂತ್ ಈಸ್ ಪವರ್ ಆ್ಯಂಡ್ ಯೂತ್ ಆಸ್ ನೋ ಏಜ್. ಯೌವನ ಯಾರಿಗುಂಟೋ ಅವರಿಗೆ ಪ್ರಾಯ ಇಲ್ಲ. ಯಾಕಂದರೆ ನಮ್ಮ ಸಂಘ ಸಂಸ್ಥೆಗಳನ್ನು ಕಟ್ಟಿದವರು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು ಪ್ರಾಯಶಃ ಪ್ರಾಯದ ಒಂದು ಗಡಿಯಾರವನ್ನು ಅವರು ನೋಡಿಲ್ಲ. ನಮ್ಮ ಕನ್ನಡಿಗರ, ನಮ್ಮ ತುಳುವ ಸಂಸ್ಥೆಗಳ ಒಂದು ಪರಂಪರೆಯ ವಿಶಿಷ್ಟವಾದುದು. ಇಲ್ಲಿ ನಮಗೆ ನಮ್ಮ ಮುಖ್ಯ ಈ ಸಂಘ ಸಂಸ್ಥೆಗಳ ವಾಹಿನಿಗೆ ಯುವಕರು ಯಾಕೆ ಬೇಕು ಅಂತ ಕೇಳಿದರೆ, ನಮ್ಮ ಸಾಮಾಜಿಕ ಬದಲಾವಣೆಯಲ್ಲಿ ಅವರ ಪಾತ್ರ ಬಹುಮುಖವಾದುದು ಮತ್ತು ಮಹತ್ತರವಾದುದು. ಈ ಕ್ರಿಯೆಯಲ್ಲಿ ಬಹುಮುಖ್ಯ ಕೊಡುಗೆಗಳು ಆ ಯುವಕ ಅವರ ಚಿಂತನೆಯಿಂದಲೇ ಬರುವುದು. ನಾವು ಬಿಲ್ಲವರ ಅಸೋಸಿಯೇಷನ್ ಆಗಲಿ, ಬಂಟ ಸಂಘದಲ್ಲಿ ಆಗಲಿ ನೋಡಲಿ, ಆಯ್ಕಳ ಹರೀಶ್ ಶೆಟ್ಟಿ ಅವರಂತ ಎಂಟ್ರಿ, ಅವರು ಪ್ರಾಯಶಃ 38-40ರ ಗಡಿಯಲ್ಲಿ ಬರ್ತಾರೆ. ಅವರು ಜಯಸೀಸ್ವಾಡ್ರವರು ಬಂದದ್ದು 40ರ ಗಡಿಯಲ್ಲಿ. ಅಂತೆಯೇ ಹೆಚ್ಚಿನ ಸಂಘ ಸಂಸ್ಥೆಗಳಲ್ಲಿ ಲೀಡರ್ಶಿಪ್ಪನ್ನು ಕೊಡುವವರು 40ರ ನಂತರವೇ ಎಂಟ್ರಿ ಆದದ್ದು. ಹಾಗಾಗಿ ನಮಗೆ ಒಂಥರ ನಿರಾಶೆ ಇಲ್ಲಿ ಬೇಡ. 10 ಮತ್ತು 35ರ ಒಳಗಿನ ಯುವಕರನ್ನು ನಾವು ಹೇಗೆ ನಮ್ಮ ಮುಖ್ಯ ವಾಹಿನಿಗೆ ತರುವುದು, ಈ ಬಗ್ಗೆ ಚಿಂತನೆ ಅತಿ ಅಗತ್ಯ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯುವಕರಲ್ಲಿ ಎನರ್ಜಿ ಇದೆ ಮತ್ತು ಐಡಲಿಸಮ್ ಇದೆ, ಮತ್ತು ಅವರ ಔಟ್ ಆಫ್ ಬಾಕ್ಸಲ್ಲಿ ಹೊರಗೆ ಹೋಗಿ ಒಂದು ರೀತಿಯ ಸುಧಾರಣಾವಾದಿಗಳಾಗಿ ಅವ್ರಿಗೆ ನಮಗೆ ತೋರಿ ಬರ್ತಾರೆ. ಅವರಿಗೆ ನಾವು ಹಿರಿಯರು ಸಪೋರ್ಟ್ ಮಾಡೋದು ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ರಾಜಕೀಯ ಕ್ಷೇತ್ರದಲ್ಲೂ ನೋಡು, ಪ್ರತಿ ಪಕ್ಷಗಳಿಗೆ ಒಂದು ಯುವ ಸೇನೆ ಇದೆ. ಕಾಂಗ್ರೆಸ್ಗೆ ಒಂದು ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಇದೆ, BJPಗೆ ಯುವ ಮೋರ್ಚಾ ಇದೆ. ಅಲ್ಲಿ ಕೂಡ 35ರ ಒಳಗಿನ ಮಕ್ಕಳು ಬರೋದಿಲ್ಲ. ಅದು ಏನು ಇದ್ದರೂ 40ರ ನಂತರ ರಾಜಕೀಯ ಶಕ್ತಿ ಹರಳುವುದು ಪ್ರಾಯಶಃ ಪಾಲೆತೊಡೆಯವರಿಗೂ ಗೊತ್ತುಂಟು. MLA ಆಗುವುದೇ 40ರ ನಂತರ. ಹಾಗೆ ಒಬ್ಬೊಬ್ರು ಬಂದರೆ ಅದೆಲ್ಲ ಅವರ ಭಾಗ್ಯ, ಅವರ ಸುಯೋಗ ಅದು. ಹಾಗಾಗಿ ತುಳು ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಮುಂಬೈಯಲ್ಲಿ ಖಂಡಿತವಾಗಿ ಅದು ಅನುಚಾನವಾಗಿ ಮುಂದೆ ಹೋಗುತ್ತೆ. ಪ್ರಾಯದ ನಿರ್ಬಂಧ ಹೇರದೆ ಆ ಯುವ ಶಕ್ತಿಯನ್ನು ನಾವು ಸಂಘದ ಮುಖ್ಯ ವಾಹಿನಿಗೆ ತರುವುದಾದರೆ ಅದಕ್ಕಾಗೇ ಕೆಲವಾರು ಕಾರ್ಯಕ್ರಮಗಳನ್ನು ಮುಂಬೈಯಲ್ಲಿ ಮಾಡ್ತಾ ಇದ್ದಾರೆ. ಫ್ಯಾಷನ್ ಶೋ, ನಾವು ಬಿಲ್ಲವರ ಅಸೋಸಿಯೇಷನಲ್ಲಿ ಒಂದು ನಿತ್ಯಾನಂದ ಕೋಟೆಯವರ ಅವರ ಒಂದು ಮುತುವರ್ಜಿಯಲ್ಲಿ ನಾವು 4 ದಿವಸದ ಒಂದು ನಾಟಕೋತ್ಸವವನ್ನು ಮಾಡಿದ್ವಿ. ಅಲ್ಲಿಯ 100% ಆಡಿಯನ್ಸ್ ಎಲ್ಲ ಮಕ್ಕಳು, ಎಲ್ಲ ಯುವಕರು. ಅಲ್ಲಿ 50ಕ್ಕಿಂತ ಮಿಕ್ಕಿನ ಆಡಿಯನ್ಸೇ ನಮಗೆ ಸಿಗಲಿಲ್ಲ. ಅಂಥ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಖಂಡಿತ ಈ 15, 20, 35ರ ಒಳಗಿನ ಪ್ರೇಕ್ಷಕರು ಸಂಘ ಸಂಸ್ಥೆಯ ಮುಖ್ಯ ವಾಹಿನಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ನಿಮ್ಮಲ್ಲಿ ಹೇಳಿಕೊಳ್ಳುತ್ತಾ, ಇನ್ ಯೂತ್ ವಿ ಲರ್ನ್, ಇನ್ ಏಜ್ ವಿ ಅಂಡರ್ಸ್ಟ್ಯಾಂಡ್. ಪ್ರಾಯಸ್ಥರಾಗುವಾಗ ನಾವು ತಿಳಿಯುತ್ತೇವೆ ಮತ್ತು ನಾವು ಹೆಂಗಿರುವಾಗ ನಾವು ಕಲಿಯುತ್ತೇವೆ. ಇಂದು ನಮ್ಮ ಯುವಕರು ಇಂಗ್ಲೀಷ್ ಮೀಡಿಯಂನಲ್ಲಿ ಶಿಕ್ಷಣ ಪಡೆಯುತ್ತಾರೆ. ನಮ್ಮ ಪಾಲಕರು ಕೂಡ ಅವರನ್ನು ಇಂಗ್ಲೀಷಲ್ಲಿ ಕಳಿಸ್ತಾರೆ ಮತ್ತು ಅವರು ಇಂಜಿನಿಯರ್, ಡಾಕ್ಟರೇಟ್ ಆಗ್ತಾರೆ. ಮತ್ತೊಂದು ನಾನು ಒಂದು ಸತ್ಯ ಸಂಗತಿ ಹೇಳ್ತಾ ಇದ್ದೇನೆ ಅಂದರೆ, ನೀವು ಹೆಚ್ಚು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಾರೋ ಅವರು ಸಮಾಜದ ಅತ್ತ ವಿಮುಖರಾಗಿ ನಡೀತಾರೆ. ಯಾಕಂದರೆ ಅವರಿಗೆ ಸಂಘ ಸಂಸ್ಥೆ ಏನೂ ಬೇಡ. ನಾವು ಕೂಡ ಮನೇಲಿ ಹೇಳೋದು, ಈ ಓದು ಮಾರಕ್ಕೆ ದಾಯ ಸಂಘ ಸಂಸ್ಥೆಯನ್ನು. ನಮ್ಮ ಮಕ್ಕಳು ನಾವು ಅವರನ್ನು ಫಾರಿನಿಗೆ, ಇಂಗ್ಲೆಂಡಿಗೆ, ಇಲ್ವೇ ಅಮೆರಿಕಕ್ಕೆ ಕಳಿಸ್ತೇವೆ. ಅವರು ನಮ್ಮ ಸಮಾಜದ ಮುಖ್ಯ ವಾಹಿನಿಯನ್ನು ನಾವೇ ಬಲವಂತವಾಗಿ ಅವರನ್ನು ದೂರ ತಳ್ತಾ ಇದ್ದೇವೆ. ಇದು ನಮ್ಮ ನಡೆಯುವಂಥ ಒಂದು ಸತ್ಯ ಸಂಗತಿ ಅಂತ ಹೇಳ್ಕೊಳ್ತಾ, ನಮಗೇನು ನಿರಾಶೆ ಬೇಡ. ಯಾಕಂದರೆ ನಮ್ಮ ನಡುವೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿವೆ. ಅದು ಈಗಲೂ ಕೂಡ ತನ್ನ ಕಾರ್ಯಕ್ರಮಗಳನ್ನು ಹವ್ಯಾತವಾಗಿ ಸಾಗಿಸಿಕೊಂಡು ಹೋಗ್ತಾ ಇದೆ. ಮಗುವಿನ ವ್ಯವಸ್ಥಾಪಕ ಮಂಡಳಿ, ಶ್ರೀಮದ್ ಭಾರತ ಮಂಡಳಿ, ಬಿಲ್ಲವರ ಅಸೋಸಿಯೇಷನ್, ದೇವಾಡಿಗ ಸಂಘ, ಬಣಸೆ ಅಸೋಸಿಯೇಷನ್, ಈ ಸಂಘಗಳು ಹಳೆಯ ಬೇರಿನೊಟ್ಟಿಗೆ ಹೊಸ ಚಿಗುರುಗಳನ್ನು ಸೇರಿಸ್ತಾ ಒಂದು ಸುಂದರ ವನವಾಗಿ ನಮ್ಮ ಎದುರು ಕಂಗೊಳಿಸ್ತಾ ಇದೆ. ನಿರಾಶೆ ಬೇಡ. ನಾವು ಆ ಮಕ್ಕಳನ್ನು ಅಶೋಕ್ ಸುವರ್ಣ ಹೇಳಿದಾಗೆ
ವಿನೂತನವಾದ ಕಾರ್ಯಚಟುವಟಿಕೆಗಳ ಮೂಲಕ ಅವರನ್ನು ನಾವು ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುವ ಒಂದು ಕೆಲಸವನ್ನು ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಬಂಧುಗಳೇ, ನಮ್ಮ ತಂದೆ ತಾಯಿ ನಮಗೆ ಹೇಳಿಕೊಟ್ಟದ್ದು ಮಾತೃಭಾಷೆ. ನಮ್ಮ ತಂದೆ ತಾಯಿಯ ಇಲ್ಲಿಯವರೆಗೆ ಮಾತೃಭಾಷೆ ಇತ್ತು, ತುಳು ಇರಲಿ ಕನ್ನಡ ಇರಲಿ. ಅವರ ಹೃದಯದಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ಆಗರವಿತ್ತು. ಅದೇ ನಮ್ಮ ಇಲ್ಲಿಯ ತನಕ ಕನ್ನಡ ಇದೆ, ನಮ್ಮ ಆತ್ಮದಲ್ಲಿ ಸಂಸ್ಕೃತಿ ಸಂಸ್ಕಾರದ ಬೀಜವಿದೆ. ನಾವು ಏನು ಮಾಡಿದ್ದೇವೆ ಅಂದರೆ, ನಮ್ಮ ಮಕ್ಕಳಿಗೆ ಇಲ್ಲಿಯ ತನಕ ಇಂಗ್ಲೀಷನ್ನು ಹೇಳಿಕೊಟ್ಟಿದ್ದೇವೆ, ಆದರೆ ಅವರ ಆತ್ಮಕ್ಕೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿತ್ತಿದ್ದೇವೆ. ಈ ಕಾರಣದಿಂದಲೇ ಇಂದು ಮಕ್ಕಳು ಸಂಘಟನೆಯತ್ತ ವಿಮುಖರಾಗುತ್ತಿದ್ದಾರೆ. ಇದು ಮೊದಲ ಸಮಸ್ಯೆ ಅಂತ ನಾನು ಭಾವಿಸ್ತೇನೆ. ಫ್ರಾನ್ಸಿಸ್ ಬೇಕನ್ನ ಮಾತೊಂದು ನನಗೆ ನೆನಪಿಗೆ ಬರುತ್ತದೆ. ಆತ ಹೇಳುವಂತೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್ ಆ್ಯಂಡ್ ರೈಟಿಂಗ್ ಎ ಎಕ್ಸಾಕ್ಟ್ ಮ್ಯಾನ್ ಅಂತ. ಸಂಘಟನೆಯಲ್ಲಿ ಯಾಕೆ ಹೋಗಬೇಕು ಮಕ್ಕಳು? ಸಂಘಟನೆಗೆ ಹೋಗಿಯೇ ನಾವು ಕೆಲಸ ಮಾಡಬೇಕಂತಿಲ್ಲ. ನಮಗೆ ಮಕ್ಕಳಿಗೆ ಯಾವ ಆ್ಯಂಗಲಲ್ಲಿ, ಅವರಿಗೆ ಯಾವ ಇದರಲ್ಲಿ ಅಭಿರುಚಿ ಇದೆ ಅದರಲ್ಲಿ ಅವರನ್ನು ಕೊಂಡೋಗಿ, ಅವರು ಅದೇ ದಾರಿಯಲ್ಲಿ ಹೋದಾಗ ಅವರು ಸಮಾಜ ಸೇವೆ ಅಥವಾ ಆಯಾಯ ವಿಧದಲ್ಲಿ ಸೇವೆಯನ್ನು ಮಾಡಲು ಸಾಧ್ಯವಿದೆ. ಅದನ್ನೇ ನಾನು ಹೇಳ್ತಾ ಇರೋದು. ಇದರಲ್ಲಿ ಮುಖ್ಯವಾದುದು ಮೊದಲನೆಯದು ಮತ್ತು ಕೊನೆಯ ಭಾಗ. ಒಂದು ರೀಡಿಂಗ್, ಮಕ್ಕಳು ಓದಬೇಕು. ಕೊನೆಯದ್ದು ರೈಟಿಂಗ್, ಬರಿಬೇಕು. ಆದರೆ ಇಂದು ಯುವ ಪೀಳಿಗೆ ಈ ಮೂರು ವಿಷಯಗಳಲ್ಲಿ ಹಿಂದುಳಿದಿದ್ದಾರೆ. ಇದಕ್ಕೆ ಕಾರಣ ಸಾಮಾಜಿಕ ಜಾಲತಾಣಗಳು, ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್ ರೀಲ್ಸ್ ಯುಗದಲ್ಲಿರುವ ನಾವಿಂದು ಹೊರ ಪ್ರಪಂಚದ ಸೌಂದರ್ಯವನ್ನು ಸವಿಯುವ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಒಂದು ಉತ್ತಮ ಗ್ರಂಥವನ್ನು ಓದುವುದರಿಂದ ಮನುಷ್ಯ ಪೂರ್ಣನಾಗುತ್ತಾನೆ. ಅದರಲ್ಲೂ ಬರಹಗಳನ್ನು ರೂಢಿಸಿಕೊಂಡವನು ಪರಿಪೂರ್ಣನಾಗುತ್ತಾನೆ. ಒಟ್ಟಿನಲ್ಲಿ ಮಾನವ ಪೂರ್ಣನೋ ಪರಿಪೂರ್ಣನೋ ಎಂದೆನಿಸಿಕೊಳ್ಳಬೇಕಾದರೆ ಮೊದಲು ಮಾನವನಾಗಬೇಕು. ನಾವು ಸಂಘಟನೆಗೆ ಹೋಗುವುದು ಮುಖ್ಯವಲ್ಲ, ನಮ್ಮಲ್ಲಿ ಮನುಷ್ಯತ್ವ ಬೇಕು. ಮೊದಲು ಮಾನವನಾಗಬೇಕಾದರೆ ಯುವ ಪೀಳಿಗೆಯನ್ನು ಸುಸಂಸ್ಕೃತ ಆದರ್ಶ ಮನುಷ್ಯರನ್ನಾಗಿ ರೂಪಿಸುವ ಕಾಯಕದಲ್ಲಿ ಸಂಘಟನೆಗಳು ತೊಡಗಬೇಕು. ಸೇವೆ ನಾನೀಗ ಈಗಾಗಲೇ ಹೇಳಿದ್ದೇನೆ, ಸೇವೆ ಮಾಡಲು ಸಂಘಟನೆಗಳೇ ಬೇಕಿಲ್ಲ. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು. ಈ ಮಾತನ್ನು ನಾನು ಹೇಳಿದ್ದಲ್ಲ, ಸ್ವಾಮಿ ವಿವೇಕಾನಂದರು. ಅದಕ್ಕೆ ನಿದರ್ಶನಗಳು ಹಲವರಿವೆ. ಅದಕ್ಕೆ ಒಂದು ಉದಾಹರಣೆ ನಾನು ನೀಡಬಲ್ಲೆ. ಎಲ್ಲರಿಗೂ ಬದುಕುವ ಕಲೆಯನ್ನು ಕಲಿಸಿಕೊಟ್ಟದ್ದು ಕೊರೋನಾ ಸಂದರ್ಭ. ಕೊರೋನಾದಿಂದ ಕಲಿತ ಪಾಠದಿಂದ ಎಚ್ಚೆತ್ತುಕೊಂಡ ಉತ್ತರಾಖಂಡದ 4 ಜಿಲ್ಲೆಗಳಲ್ಲಿ ಡೆಹ್ರಾಡೂನ್ನ ಮೌಂಟೇನ್ ಚಿಲ್ಡ್ರನ್ಸ್ ಫೌಂಡೇಶನ್ ಎಂಬ ಸಂಸ್ಥೆಯು ಸುಮಾರು 40,000 ತರುಣ ತರುಣಿಯರನ್ನು ಕೂಡಿಕೊಂಡು ಸುಮಾರು 20,000 ಕುಟುಂಬಗಳೊಂದಿಗೆ ಕೆಲಸ ಮಾಡುತ್ತಿವೆ. ಅವರಿಗೆ ಸಂಘಟನೆಗಳು ಬೇಕಾಗಿಲ್ಲ, ಸ್ವ ಇಚ್ಛೆಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲೂ ಯಾರೂ ಯಾರಿಗೂ ನಾಯಕರಲ್ಲ, ಎಲ್ಲರೂ ನಾಯಕರೇ. ಅವರ ಕೆಲಸ ಏನಂದರೆ, ಅವರ ಸಮುದಾಯಗಳ ಉನ್ನತಿ ಮತ್ತು ಸುಧಾರಣೆಗಾಗಿ ಮಕ್ಕಳನ್ನು ಸಜ್ಜುಗೊಳಿಸುವಂಥದ್ದು. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಇನ್ನು ಮಕ್ಕಳನ್ನು ಮೆಕಾಲೆ ಶಿಕ್ಷಣಕ್ಕೆ ಒಡ್ಡಿಕೊಳ್ತಾ ಇದ್ದೇವೆ. ಅಂದರೆ ನಮಗೆ ಈ ಕನ್ನಡ ಶಾಲೆಗಳು ಕಾಣುವುದಿಲ್ಲ, ನಮಗೆ ಕಾಣ್ತಾ ಇರುವುದು ಟೈಲ್ಸ್, ಮಾರ್ಬಲ್ಸ್, ದೊಡ್ಡ ದೊಡ್ಡ ಕಂಗೊಳಿಸುವಂತಹ ಶಾಲಾ ಕಾಲೇಜುಗಳು. ಅಲ್ಲಿಗೆ ಹಾಕ್ತೇವೆ ನಾವು. ನಮ್ಮ ಮಕ್ಕಳನ್ನು ಅವರು ಸುಸಂಸ್ಕೃತನನ್ನಾಗಿ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಕಾಣೋದಿಲ್ಲ. ನಮ್ಮ ಮಕ್ಕಳು ಸಂಸ್ಕೃತರಾಗಿದ್ದಾರೆ ಅಥವಾ ಸುಸಂಸ್ಕೃತರಾಗಿದ್ದರೆ ನಮಗೆ ಬೇಕಾಗಿಲ್ಲ. ಆ ಶಾಲೆಗಳು ನಮ್ಮ ಮಕ್ಕಳನ್ನು ಏನು ಮಾಡ್ತಿದ್ದಾರೆ ಅಂದರೆ, ಡಾಕ್ಟರ್ ಅಥವಾ ಇಂಜಿನಿಯರ್ ಒಂದು ಪ್ಯಾಕೇಜ್ ಮುಖಾಂತರ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅಂದರೆ ಪ್ರತಿಭಾ ಪಲಾಯನ. ಇಂಥ ಪ್ರತಿಭಾ ಪಲಾಯನಗಳು ಆದಾಗ ಸಂಘಟನೆಗಳು, ಇಲ್ಲಿರುವ ಸಂಘಟನೆಗಳು ಹೇಗೆ ಮುಂದುವರಿಯಲು ಸಾಧ್ಯ? ಅಥವಾ ನಮ್ಮ ಯುವಕ ಯುವತಿಯರು ಸಂಘಟನೆಗಳಿಗೆ ಬರಲು ಹೇಗೆ ಸಾಧ್ಯ? ಇದನ್ನು ನಾವು ಯೋಚನೆ ಮಾಡಬೇಕು. ಅದೇ ರೀತಿ ಡೆಹ್ರಾಡೂನ್ ಜಿಲ್ಲೆಯ 16 ಹಳ್ಳಿಗಳಲ್ಲಿ 106 ಹದಿಹರೆಯದ ಯುವತಿಯರು ಒಗ್ಗಟ್ಟಾಗಿ ತಮ್ಮ ಸುತ್ತಮುತ್ತಲಿನ ಹಸಿರು ಹೊದಿಕೆಯನ್ನು ಹೆಚ್ಚಿಸುವ ಕಾಯಕದಲ್ಲಿ ತೊಡಗಿದ್ದಾರೆ. ನೋಡಿ, ಈಗ ಪ್ರಾಕೃತಿಕ ವಿಕೋಪ ಏನಂದರೆ, ಇದು ಭೂಕಂಪ ಎಲ್ಲ ಸಂಭವಿಸ್ತದೆ. ಅದಕ್ಕೋಸ್ಕರ ಅಲ್ಲಿ ಡೆಹ್ರಾಡೂನ್ನಲ್ಲಿ 10 ಜಿಲ್ಲೆಗಳಲ್ಲಿ ಒಂದು ಮಕ್ಕಳೇ ಅಂದರೆ ತರುಣ ಯುವಕ ಯುವತಿಯರೇ ಒಟ್ಟಾಗಿ ಒಂದು 106 ಒಗ್ಗಟ್ಟಾಗಿ ಜನಗಳೇ ಯುವಕರು ಒಟ್ಟಾಗಿ ಈ ಮನೆಗೆ ಹೋಗಿ ಪ್ರಾಕೃತಿಕ ವಿಕೋಪದ ಏನಂತೂ ಭೂಕಂಪ ಏನೋ ಇದಾಗ್ತದೆ, ಅದರ ಬಗ್ಗೆ ಆ ಸಮಸ್ಯೆಗಳನ್ನು ಹೇಗೆ ಎದುರಿಸುವ ಬಗ್ಗೆ ಅವರಿಗೆ ಮನೆಗೆ ತೆರಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.
ಮಾಲಿನ್ಯ, ನೈರ್ಮಲ್ಯ ಮತ್ತು ಶುಚಿತ್ವ, ಉತ್ತಮ ಪೋಷಣೆ ಮತ್ತು ಶಿಕ್ಷಣದ ಪ್ರಾಮುಖ್ಯತೆಯಂತಹ ಸಮಸ್ಯೆಗಳನ್ನು ಪರಿಹರಿಸಲು ಪ್ರತಿ ಹಳ್ಳಿಯ ಮಕ್ಕಳನ್ನು ಒಂದುಗೂಡಿಸಿಕೊಂಡು ಬಾಲ ಸಂಘಟನೆಗಳು ಮಕ್ಕಳ ಒಕ್ಕೂಟಗಳನ್ನು ರಚಿಸಿಕೊಂಡು ಸೇವೆಯಲ್ಲಿ ತೊಡಗಿದ್ದಾರೆ ಎಂದಾಗ ನಮಗೆ ಆಶ್ಚರ್ಯವಾಗ್ತದೆ. ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ನಂತಹ ಜನಪ್ರಿಯ ಅಪ್ಲಿಕೇಶನ್ಗಳು 21ನೇ ಶತಮಾನದಲ್ಲಿ ಯುವ ಕಾರ್ಯಕರ್ತರಿಗೆ ಹೊಸ ಸಾಧನಗಳಾಗಿರುವುದನ್ನು ನಾವು ಕಾಣಬಹುದು. ತಂತ್ರಜ್ಞಾನ ಮತ್ತು ಡಿಜಿಟಲ್ ಮಾಧ್ಯಮದ ಬಳಕೆಯು ಜಾಗತಿಕವಾಗಿ ಯುವಜನರು ಕ್ರಿಯಾಶೀಲತೆಯಲ್ಲಿ ಭಾಗವಹಿಸುವ ವಿಧಾನವನ್ನು ಬದಲಾಯಿಸಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೆ ನಮ್ಮ ಇಂದಿನ ಸಂಘಟನೆಗಳಿಗೆ ಯುವಕರೇ ಬೇಕಾಗಿಲ್ಲ. ಒಂದು ರೀತಿಯ ಸೈಕ್ಲಿಂಗ್ ಸಿಸ್ಟಮ್ ಅನ್ನು ನಾವು ಕಾಣಬಹುದು. ಇದು ನಮ್ಮ ಕಣ್ಣೆದುರಿಗೆ ಇದೆ. ಅನೇಕ ನಾವು ಜಾತಿಯ ಸಂಘಟನೆ ಇರ್ಬೋದು, ಅಥವಾ ನಮ್ಮ ಕನ್ನಡ ಪರ ಅಥವಾ ತುಳು ಪರ ಸಂಘಟನೆಗಳಿರ್ಬೋದು. ಆ ಸಂಘದೊಳಗೆ ಒಮ್ಮೆ ಅಧ್ಯಕ್ಷ, ಆ ಸಂಘದೊಳಗೆ ಉಪಸಮಿತಿಗಳಂತ ಇದೆ. ಏನೊಂದು ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಅಧ್ಯಕ್ಷನಾದ ಒಂದು 3 ವರ್ಷದ ನಂತರ ಆ ಅಧ್ಯಕ್ಷನಾದವನಿಗೆ ಇನ್ನೊಂದು ಸಮಿತಿಯ, ಶೈಕ್ಷಣಿಕ ಇರ್ಬೋದು, ಆ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಅವನು ಕಾರ್ಯನಿರ್ವಹಿಸ್ತಾನೆ. ಅದು 3 ವರ್ಷ ಬಿಟ್ಟ ನಂತರ ಇನ್ನೊಂದಕ್ಕೆ ಹಾರ್ತಾನೆ, ಅಲ್ಲಿ ಒಂದು ಕಾರ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಾನೆ. ಪಾಪ ಅವನು 20 ವರ್ಷಗಳ ಕಾಲ ಅಲ್ಲೇ ಇರ್ತಾನೆ. ಆ ರೀತಿ ಇರುವಾದಂಥ ಒಂದು 18 ಅಥವಾ 20 ವರ್ಷದ ಯುವಕರು ಆ ಸಂಘಕ್ಕೆ ಹೋದಾಗ ಅವನು ಅಧ್ಯಕ್ಷನಾಗುವಾಗ ಮುದುಕನಾಗಿರ್ತಾನೆ. ಈ ರೀತಿಯಾದಾಗ ಹುಡುಗರು ಅಥವಾ ಯುವಕರು ಸಂಘಟನೆಗಳಿಗೆ ಹೇಗೆ ಹೋಗ್ತಾರೆ ಅಂದರೆ ಸಂಘಟನೆಗಳಿಗೆ, ಈ ಸಂಘಟನೆಯಲ್ಲಿ ನಡೆಯುವಂಥ ವಿಚಾರಗಳನ್ನು ಅವರು ತಿಳಿದುಕೊಂಡು ಅದರಿಂದ ವಿಮುಖರಾಗ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು, ಸದಸ್ಯರು ಸಂಘದ ಶಕ್ತಿಯಾಗಿರಬೇಕೇ ಹೊರತು ಒಬ್ಬ ವ್ಯಕ್ತಿ ಸಂಘದ ಶಕ್ತಿಯಾಗಿರಬಾರ್ದು. ನೋಡಿ, ನೀವು ಒಬ್ಬ ವ್ಯಕ್ತಿ ಅಥವಾ ಸಂಘದ ಅಧ್ಯಕ್ಷನಾಗಿ ಅವನೇ, ನಾನೇ, ನನ್ನದು ಎಂಬ ಭಾವನೆ ಅವನಿಗೆ ಮೂಡಿದರೆ ಆ ಸಂಘ ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಸಂಘದ ಸದಸ್ಯರೇ ಸಂಘದ ಶಕ್ತಿಯಾಗಿರಬೇಕು. ಅಧ್ಯಕ್ಷ ಶಕ್ತಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವುದರಲ್ಲೂ ಸಂಘಟನೆಯಲ್ಲಿ ಇಲ್ಲ. ನಾನು ಒಂದು ಸಂಘಕ್ಕೆ ಹೋಗಿದ್ದೇನೆ, ಒಂದು ವರ್ಷ ಇದ್ದೆ ಅಲ್ಲಿ. ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಪ್ರೋಗ್ರಾಮ್ ಆಯಿತು, ಅದು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡೋದು ಆಯಿತು. ಮರುದಿವಸ ನಾವೊಂದು ಮೀಟಿಂಗ್ ಇರ್ತದೆ, ನಾನೇ ಮಾಡಿದ್ದು, ಬ್ಯಾನರ್ ಕಟ್ಟಿದ್ದು ನಾನೇ, ಬ್ಯಾನರ್ ಮಾಡಿಸಿದ್ದು ನಾನೇ, ಶೀಲ್ಡ್ ಕಳಿಸಿದ್ದು ನಾನೇ, ಶಾಲ್ ತರಿಸಿದ್ದು ನಾನೇ, ಹೂ ತರಿಸಿದ್ದು ನಾನು. ನೆಕ್ಸ್ಟ್ ಇಯರ್ ಮತ್ತೊಂದು ಕಾರ್ಯಕ್ರಮ ಆಗ್ತದೆ. ನಾವೇನು ಹೇಳ್ತೇವೆ ಅಂದರೆ, ಸರ್ ಮೊನ್ನೆ ನೀವು ಹಾಗೆ ಹೇಳಿದಿರಲ್ವ, ನಮಗೆ ಕೊಡಿ, ಬ್ಯಾನರ್ ನಾವು ಮಾಡಿಸ್ತೇವೆ, ನಾವು ಹೂವು ನಾವು ತರ್ತೇವೆ, ಸ್ಮರಣಿಕೆ ನಾವು ತರ್ತೇವೆ ಅಂತ ಹೇಳಿದ್ರೆ, ಬ್ಯಾನರ್ ನಿಮಗೆಲ್ಲ ಆಗೋದಿಲ್ಲ. ಬ್ಯಾನರ್ ಇಷ್ಟೇ ಲೆಂತ್ ಬರಬೇಕು, ಇಂದಿಷ್ಟೇ ಹೈಟ್ ಇರಬೇಕು, ಅದು ಸ್ಟೇಜಲ್ಲಿ ಹೀಗೇನೇ ಇರಬೇಕು. ಸರ್ ನಾವು ಸ್ಮರಣಿಕೆ ಮಾಡಿಸ್ತೇವೆ, ನಮಗೆ ಕೊಡಿ. ಇಲ್ಲಪ್ಪ, ನನ್ನಿಂದ ಆಗೋದಿಲ್ಲ, ನಿಮ್ಮಿಂದ ಆಗೋದಿಲ್ಲ, ಅದು ಬೇರೆ ಕಡೆಯಿಂದ ತರಿಸೋದು. ಇದೇ ರೀತಿ ಆಯಿತು. ಒಮ್ಮೆ ಸ್ಮರಣಿಕೆ ತಂದರು, ಸ್ಮರಣಿಕೆ ಕೊಟ್ಟರು ಗೆಸ್ಟ್ಗಳಿಗೆ. ಮತ್ತೊಂದು ದಿವಸ ನನಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನನಗೊಂದು ಸ್ಮರಣಿಕೆ ಬೇಕಾಯಿತು. ಆ ಸ್ಮರಣಿಕೆ ಎಲ್ಲಿಂದ ನಾವು ಅವ್ರ ಹತ್ರ ಕೇಳಿದ್ವಿ, ಎಲ್ಲಿಂದ ತಂದೆ, ತುಂಬ ಚೆನ್ನಾಗಿ. ಇಲ್ಲ, ನಾನು ಅದು ಊರಿಂದ ತರಿಸಿದೆ ಅಂತ ಹೇಳಿ. ನಾವು ಅದು ಚರ್ಚ್ಗೇಟ್ ಹತ್ರ ಅಲ್ಲಿ ಸ್ಮರಣಿಕೆಯಲ್ಲಿ ಒಂದು, ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಹೋಗಿದ್ವಿ. ಅಲ್ಲಿ ನೋಡುವಾಗ 150 ರೂಪಾಯಿ, 200 ರೂಪಾಯಿ ಅದು ಸ್ಮರಣಿಕೆ. ಈ ರೀತಿಯಾದಾಗ ನನ್ನಂಥವರು ಅಥವಾ ಯುವಕರು ಸಂಘಟನೆಗಳಿಗೆ ಹೇಗೆ ಹೋಗ್ತಾರೆ, ಇದರ ಬಗ್ಗೆ ನಾವೇ ಚಿಂತನೆ ಮಾಡಬೇಕಾಗ್ತದೆ. ಸಿಎ ಸುರೇಂದ್ರ ಶೆಟ್ಟಿ, ನ್ಯಾಯವಾದಿ ಜಗದೀಶ್ ಹೆಗಡೆ ಸಂದರ್ಭೋಚಿತವಾಗಿ ಮಾತನಾಡಿದರು. ಯುವಕರ ಬಗ್ಗೆ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಹೇಗೆ ಯುವಕರು ಸಂಘ ಸಂಸ್ಥೆಯಲ್ಲಿ ಮುಂದೆ ಬರಬೇಕು ಎಂಬ ವಿಚಾರದಲ್ಲಿ ಅಶೋಕ್ ಸುವರ್ಣರು, ಹಾಗೆ ಹರೀಶ್ ಹೆಜ್ಮಾಡಿಯವರು, ಹಾಗೆ ನನ್ನ ಆತ್ಮೀಯರಾದಂಥ ದಿನೇಶ್ ಶೆಟ್ಟಿ ರಂಜಾಳರವರು ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಆ ಬಗ್ಗೆ ಹೆಚ್ಚು ಮಾತಾಡುವುದಿಲ್ಲ. ಗೋರೆಗಾಂವ್ ಕರ್ನಾಟಕ ಸಂಘ ಅಂದ್ರೆ ಒಂದು ಮನೆಗೆ ಬರುವಂತಹ ಒಂದು ಸಂಭ್ರಮ. ಈ ಸಂಘದ ಅಧ್ಯಕ್ಷರಾಗಿ ನನ್ನ ಮಾವನಾದಂತಹ ಹಿರೇನ್ ಶೆಟ್ಟರವರು, ಅವರ ಕೊಡುಗೆ ಅಪಾರ ಎಂದು ಹೇಳಲು ನನಗೆ ಹೆಮ್ಮೆ ಬರ್ತಾ ಇದೆ. ಮಧುವನದಿಂದ ಪ್ರೇಮಭೂಮಿ ಹೊಂದಂತಹ ಒಂದು ಸುಂದರ ಜಾಗಕ್ಕೆ ಸ್ಥಳಾಂತರದಲ್ಲಿ ಈ ಸಂಘದ ಅಧ್ಯಕ್ಷರಾಗಿ ಅವರು ಮಾಡಿದಂತಹ ಕಾರ್ಯವೈಖರಿ, ಕೊಡುಗೆ ಎಲ್ಲವೂ ಸೃಜನಶೀಲವಾಗಿದೆ, ಅಪಾರವಾಗಿದೆ ಎಂದು ಹೇಳಲು ನಾನು ಸಂತೋಷ ಪಡುತ್ತೇನೆ. ಯುವಕರ ಪಾತ್ರ ಬಹಳ ದೊಡ್ಡದು. ಒಂದು ಮನೆ ಬೆಳೆಯುವುದರಲ್ಲಿ ಯುವಕರು, ಒಂದು ಮನೆ ಬೆಳೆದರೆ ಸಮಾಜ ಬೆಳೆಯುತ್ತದೆ, ಸಮಾಜ ಬೆಳೆದರೆ ನಮ್ಮ ರಾಜ್ಯ ದೇಶದ ಪ್ರಗತಿ ಸಾಧ್ಯ. ಹರೀಶ್ ಹೆಜ್ಮಾಡಿಯವರು ಹೇಳೋದು ಸರಿಯಾಗಿ ಹೇಳಿದರು. ನಾನು ಕೂಡ ಈ ಸಂಘ ಸಂಸ್ಥೆ ಬರುವಾಗ
40 ಅಲ್ಲ 50 ಆಗಿದೆ, 48 ಆಗಿದೆ. ಅದರ ಮೊದಲು ನಾನು ಬಾಂಬೆ ಬಾಂಡ್ ಅಸೋಸಿಯೇಷನ್ನ ನಾನು ಸ್ಟ್ಯಾಟ್ಯೂಟರಿ ಆಡಿಟರ್ ಅಂತ ಕೆಲಸ ಮಾಡ್ತಿದ್ದೆ. ನನ್ನ ಮದುವೆ ನಂತರ ನನ್ನ ತಂದೆಯವರು ನಮ್ಮ ಮಾವನವರ ಜಾಗಿ ಅಲ್ಲಿ ನಮ್ಮ ಕಾರ್ಡ್ ಕೊಟ್ಟರು, ಅಲ್ಲಿ ನಾನು ಆಡಿಟರ್ ಆದೆ. ನಂತರ 2008ರಲ್ಲಿ ನಾನು ಅಲ್ಲಿಯ ಕಾರ್ಯಕಾರಿ ಸಮಿತಿ, ನಂತರ 2 ವರ್ಷ ಟ್ರೆಸರರ್, 2 ವರ್ಷ ಸೆಕ್ರೆಟರಿ, 1 ವರ್ಷ ಉಪಾಧ್ಯಕ್ಷ, ಈಗ ಅಧ್ಯಕ್ಷನಾಗಿ ಒಂದು ಕಾರ್ಯನಿರ್ವಹಿಸುವಂತಹ ಮಹಾಭಾಗ್ಯ ಸಿಕ್ಕಿದೆ. ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಅವರು ಅಶೋಕ್ ಚೌಹಾಣ್ ಹೇಳಿದರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ತಾಯಿ ಕಲಿಸಿದರೆ ಆ ಸಂಸ್ಕಾರವಂತರಾಗಿ ನಮ್ಮ ಇವರ ರಂಜಾರ ಹೇಳಿದರು, ಬರೆಯುವುದರಿಂದ ಓದುವುದರಿಂದ ಮನುಷ್ಯ ಪೂರ್ಣನಾಗ್ತಾನೆ, ಬರೆಯುವುದರಿಂದ ಪರಿಪೂರ್ಣನಾಗ್ತಾನೆ. ಪರಿಪೂರ್ಣತೆ ಅಲ್ಲ, ಮಾನವಿಕರಾಗಿ ಬದುಕಬೇಕು. ಅಂತ ಮಕ್ಕಳನ್ನು ಮಾನವೀಯರಾಗಿ ಬದುಕುವಲ್ಲಿ ತಂದೆ ತಾಯಿಯವರ ಪಾತ್ರ ಅಪಾರ ಎಂದು ಹೇಳಲು ನಾನು ಹೇಳ್ತೇನೆ. ಇಂಥ ಈ ಸಂಘ ಸಂಸ್ಥೆಗಳಿಂದ ಈ ನಮ್ಮ ಮಕ್ಕಳಿಗೆ ಪ್ರೇರಣೆಯಾಗಿ ಅವರು ಮುಂದೆ ಬರಬೇಕು. ಯಾವುದೇ ಒಂದು ಸಂಘ ಸಂಸ್ಥೆ ಬೆಳೆಯಬೇಕಾದ್ರೆ ಅದಕ್ಕೆ ಎಲ್ಲ ಸಾಂಘಿಕ ಶಕ್ತಿ ಬೇಕು. ನಾವೆಲ್ಲ ನಮ್ಮ ಜನ್ಮಭೂಮಿ ಕರ್ನಾಟಕದಿಂದ ಈ ಕರ್ಮಭೂಮಿಗೆ ಒಂದು ಉದ್ಯೋಗಾಸರೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದು ಬಂದು ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ, ಆವಾಗ ನಮ್ಮ ಹಿರಿಯರು ನಮ್ಮಲ್ಲಿ ಒಂದು ತುಳು ಕಣ್ಣುಗಳಲ್ಲಿ ಸಾಂಘಿಕ ಶಕ್ತಿ ಬೇಕು ಅಂತ ವಿಚಾರದಲ್ಲಿ ಈ ಸಂಘವನ್ನು ಕಳಿಸಿದ್ದಾರೆ. ಅಂತಹ ಸಂಘವನ್ನು ನಾವೆಲ್ಲರೂ ಮುಂದುವರಿಸೋಣ. ಅದಕ್ಕೆ ನಮ್ಮ ಯುವಕರು, ಯುವ ಜನಾಂಗವು ಕೈಗೂಡಿಸುತ್ತಾರೆ ಎಂಬಂತಹ ಒಂದು ಅಭಿಪ್ರಾಯ, ಮನೋಭಾವ ನನ್ನಲ್ಲಿ ಉಂಟು. ಅಭಿಪ್ರಾಯದ ಪ್ರಕಾರ ಈಗಿನ ಪೀಳಿಗೆ ಸಂಸ್ಥೆಯಲ್ಲಿ, ಯಾವುದೇ ಸಂಸ್ಥೆ ಆಗಲಿ, ಜಾತಿ ಆಗಲಿ, ಪ್ರಾದೇಶಿಕ ಆಗಲಿ, ಗೊರೆಗಾವು ಯಾವುದು ಇದೆ, ಯಾವ ಸಂಸ್ಥೆಯಲ್ಲಿ ತಮ್ಮನ್ನು ತಾನು ಅಳವಡಿಸಿಕೊಳ್ಳಬೇಕಾದರೆ ಇಂದಿನ 21ನೇ ಶತಮಾನದಲ್ಲಿ ಜನಸಾಮಾನ್ಯರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮಗೆ ಸಂಘ ಸಂಸ್ಥೆಯಲ್ಲಿ ನಾನು ಸಮಾಜ ಸೇವೆ ಮಾಡಲು ತಯಾರಿದ್ದೇನೆ, ಆದರೆ ನನಗೆ ಅದರಲ್ಲಿ ಏನು ಸಿಗ್ತದೆ? ಅದು ತುಂಬ ಜನ ಹಿರಿಯರು ಹೇಳ್ತಾರೆ ಸಂಘ ಸಂಸ್ಥೆಯಲ್ಲಿ ಅದು ಆಲೋಚನೆ ಮಾಡಬಾರದು. ಆದರೆ ಈ 65 ವರ್ಷದ ಮೊದಲಿನ ವಿಚಾರ ಈಗ 2024ರ ವಿಚಾರ, ಬದಲಾವಣೆ ಅಗತ್ಯ, ಬದಲಾವಣೆ ಪರಿವರ್ತನೆ ನಿಯಮವೇ. ಆ ಪರಿವರ್ತನೆಯಲ್ಲಿ ಚರ್ಚೆ ಕೂಡ ಆಗ್ತದೆ, ವೈಮನಸ್ಸು ಕೂಡ ಆಗ್ತದೆ, ಅದು ಆಗಲೇ ಬೇಕು. ಈಗ 1-2 ಸಮಯ ಮೀರಿದೆ, ಆದರೆ 1-2 ನನ್ನ ಮನಸ್ಸಿನ ಮಾತು, ಮಕ್ಕಳಿಗೆ ಒಂದು ಕೌನ್ಸಲಿಂಗ್ ಅಟ್ಲೀಸ್ಟ್ 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡಲ್ಲಿ ಅಥವಾ ಬೋರ್ಡ್ ಎಕ್ಸಾಮಿನ ಟೈಮಲ್ಲಿ ಈ ಸಂಘ ಸಂಸ್ಥೆಯವರು ಒಂದು ಕೌನ್ಸೆಲಿಂಗ್ ಏರ್ಪಡಿಸಿ ಯಾವ ರೀತಿ, ಈಗ ಅದು ದೊಡ್ಡ ಒಂದು ವಿಷಯ ಆಗಿದೆ. ಸ್ಕೂಲ್ ಕಾಲೇಜ್ನವರು ಕರೆಸಿ ಮಾತಾಡ್ತಾರೆ, ಆದರೆ ಸಂಘ ಸಂಸ್ಥೆಯವರು ಕೂಡ ಆ ರೀತಿ ಮಾಡಿದರೆ ಆ ಮಕ್ಕಳು ಅದರ ಬೆನಿಫಿಟ್ ತಗೊಂಡು ಸಂಘ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ತಮ್ಮ ನಂತರದ ದಿವಸದಲ್ಲಿ ಅವರು ಸಂಘ ಸಂಸ್ಥೆಯಲ್ಲಿ ಬರಬಹುದು. ಅದರ ನಂತರ ಈಗ ಕಂಪ್ಯೂಟರ್ ಜಮಾನ, ಸಾಫ್ಟ್ವೇರ್ನ ದುನಿಯಾ, ಇದರಲ್ಲಿ ನಾವು ಎಂಪ್ಲಾಯ್ಮೆಂಟ್ ಬ್ಯೂರೋ, ಇವನ್ ಅದರಲ್ಲಿ ಆನ್ಲೈನ್ ಆಫೀಸಲ್ಲಿ ಯಾವ ಸಂಸ್ಥೆ ಇದೆ, ಇವತ್ತಿನ ದಿನದಲ್ಲಿ ಯಾವುದ ಜನರಿಗೆ ಅಗತ್ಯವಿದೆ, ಆ ಸೇವೆಯನ್ನು ನಾವು ನೀಡಿದರೆ ಅದರಲ್ಲಿ ಅವರ ಮನಸ್ಸಿನಲ್ಲಿ ಇಂಥ ಸೇವೆ ಈ ಸಂಘದವರು ಮಾಡ್ತಿದ್ದಾರೆ, ನಾನು ಕೂಡ ನನ್ನಿಂದ ನಾಳೆ ನನ್ನ ಜೀವನ ಒಂದು ಸೆಟ್ಲ್ ಆದಾಗ ನಾನು ಕೂಡ ನನ್ನ ಸ್ವಲ್ಪ ಸಮಯ ನಾವು ಸಂಸ್ಥೆಗೆ ಕೊಡಬಹುದು ಎಂಬ ವಿಚಾರ ಬರ್ಬೋದು. ಇಂಥ ಮದುವೆ ವಿಚಾರ, ಎಂಪ್ಲಾಯ್ಮೆಂಟ್ ವಿಚಾರ, ಅಥವಾ ವಿಧವೆಯವರಿಗೆ ಏನಾದರೂ ತೊಂದರೆ ಇದ್ದರೆ ಅಂಥ ಒಂದು ಬೇರೆ ಬೇರೆ ಸೆಕ್ಷನ್ ಒಂದೇ ಕಂಪ್ಯೂಟರಲ್ಲಿ, ಸಾಫ್ಟ್ವೇರಲ್ಲಿ ಮಾಡಿ ಅದನ್ನು ನಾವು ವಿಸ್ತಾರವಾಗಿ ಜನರಿಗೆ ನೀಡಬಹುದು. ಆ ರೀತಿ ಮಾಡಿದಾಗ ಜನರಿಗೆ ಕೂಡ ಒಂದು ಮನಸ್ಸಲ್ಲಿ ನಮ್ಮ ಭಾವನೆ ಮೂಡುತ್ತದೆ, ಈ ನಾವು ಕೂಡ ನಾಳೆ ಏನಾದರೂ ಸಮಾಜಕ್ಕೆ ಕೊಡಬೇಕು. ಮುಂದೆ ಇದ್ದರು, ಇಂದು ಇದ್ದಾರೆ, ಇನ್ನು ಮುಂದೆ ಕೂಡ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. 40 ವರ್ಷ ಅದು ಸರಿ, ಆದರೆ ಅದರ ಮೊದಲೇ ಅವರ ಮನಸ್ಸಲ್ಲಿ ಮನೆಯಲ್ಲಿ ಕಲಿಸಬೇಕು, ಅದು ಸರಿ. ಮನೆಯ ಒಟ್ಟಿಗೆ ನಾವು ಸಂಸ್ಥೆ ಕೂಡ ಅವರಿಗೆ ಒಂದು ಪ್ರೇರಣೆ ಕೊಡಬೇಕು, ಯಾಕೆ ಬರಬೇಕು ಅವರು ನಾಳೆ. ನಮ್ಮ ಹಿಂದೆ ಕೂಡ ಇದ್ದರು, ಇಂದು ಕೂಡ ಇದ್ದಾರೆ, ಮುಂದೆ ಕೂಡ ಇರುವರು. ಆದರೆ ಮತ್ತೊಂದು ಇಲ್ಲಿ ಹೇಳ್ತೇನೆ, ಸ್ಟೇಜಲ್ಲಿ ನಿಂತು ಬುದ್ಧಿವಾದ ಅಥವಾ ಬೇರೆ ಅದು ಮಾಡಬೇಕು ಇದು ಮಾಡಬೇಕು ಹೇಳುವುದು ಸುಲಭ,
ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ತುಂಬ ಕಷ್ಟ. ಆದರೆ ಇವರ ನಿತ್ಯಾನಂದ ಕೋಟ್ಯಾನ್ ಅವರಂಥ ಲೀಡರ್ಶಿಪ್ಪು, ಸುರೇಂದ್ರಣ್ಣ ಪಾಲೆತ್ತಾಡಿ ಎಲ್ಲರ ಲೀಡರ್ಶಿಪ್ನವರ ಒಟ್ಟಿಗೆ ನಾವೊಂದು ಸೆಮಿನಾರ್ ಕಾನ್ಫರೆನ್ಸ್ ಮಾಡುವ, ಎಲ್ಲ ಒಟ್ಟಾಗಿ ಮಾಡಿ ಜನರ ಅಭಿಪ್ರಾಯ ತಗೊಂಡು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು. ಯಾಕಂದರೆ ಒಂದೊಂದು ಸಂಘಕ್ಕೆ ನಮಗೆಲ್ಲರಿಗೂ ಗೊತ್ತುಂಟು, ಧನಬಲ ಎಲ್ಲ ತೊಂದರೆ ಆಗ್ತದೆ. ಜನ ಕೂಡ ಬರುವುದಿಲ್ಲ, ಧನ ಕೂಡ ಬರುವುದಿಲ್ಲ. ಹೋದವರಲ್ಲಿಗೆ ಹೋಗಿ ಡೊನೇಷನ್ ಕೇಳೋದು ಪ್ರತಿ ವಿಷಯದಲ್ಲಿ. ಎಲ್ಲ ಒಗ್ಗಟ್ಟಾಗಿ ಮಾಡಿದರೆ ಅದರಲ್ಲಿ ಏನು ತೊಂದರೆ ಇಲ್ಲ. ಖಂಡಿತವಾಗಿ ಯುವಕರಿಗೆ ಇವತ್ತು ಕೂಡ ಅವರಿಗೆ ಇಷ್ಟ ಇದೆ. ಚಂದ್ರಶೇಖರ್ ಪಲೆತ್ತಾಡಿ ಅಧ್ಯಕ್ಷೀಯ ಭಾಷಣ ಮಾಡಿದರು. ಹೌದು, ಇವತ್ತು ಯುವಕರು ನಮ್ಮ ಸಂಘ ಸಂಸ್ಥೆಗಳಿಗೆ ಬರುವುದಿಲ್ಲ. ಒಂದು ಆರೋಪ ಯಾವತ್ತು ನಾನು ಎಲ್ಲ ಸಂಘ ಸಂಸ್ಥೆಗಳನ್ನು ನೋಡ್ತಾ ಇದ್ದೇನೆ. ಆದರೆ ಅಶೋಕ್ ಸುವರ್ಣ ಹೇಳಿದ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಅಲ್ಲಿ ಮಕ್ಕಳು ಎಷ್ಟು ಸೇರ್ತಾರೆ, ಎಷ್ಟು ಯುವಕರು ಆಡ್ತಾರೆ, ಎಷ್ಟು ಯುವಕರು ಹಾಡ್ತಾರೆ, ಎಷ್ಟು ಯುವಕರು ನಲಿತಾರೆ ನೋಡಿ. ಬಹುಶಃ ನಾವು ಅಲ್ಲಿ ಯುವಕರನ್ನು ಕಾಣಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ಯುವಕರಿಗೆ ಇವಾಗ ಭಾಷಣ ಬೇಡ. ಭಾಷಣ ಈಗ ಹೆಗ್ಡೆಯವರು ಹೇಳಿದ್ರಲ್ಲ, ಉಪದೇಶ ಮಾಡಲಿಕ್ಕೆ ಬಹಳ ಸುಲಭ ಅಂತೇಳಿ ನಾವು ಉಪದೇಶ ಕೊಡುವವರು ಅಲ್ಲಿ ಕೂತುವರಿಗೆ ಕಾಣುತ್ತೆ, ಗೊತ್ತಿದೆ. ಇವಾಗ ಸುಮ್ಮನೆ ಮಾತಾಡೋದು ಹೊರಗೆ ಒಂದೇ ಬೇರೆ ವ್ಯವಹಾರ ಅಂತೇಳಿ. ಹಾಗಾಗಿ ಭಾಷಣ ಯಾರಿಗೂ ಬೇಡ, ಉಂಟಾಡು ಅಂತ ಹೇಳ್ತಾರೆ. ಯಾಕೆ ಹೀಗಾಗ್ತದೆ? ಬಹುಶಃ ನಾವು ಮಾತನಾಡಬೇಕಾದ್ರೂ ನಮಗೊಂದು ಬದ್ಧತೆ ಬೇಕು. ನಾವು ಮಾತನಾಡಿದ ಹಾಗೆ ನಡ್ಕೊಳ್ಳೋದಿದ್ದರೆ ಸಮಾಜ ನಮ್ಮನ್ನು ಗೇಲಿ ಮಾಡುತ್ತೆ. ಬಹುಶಃ ಆ ಪ್ರಜ್ಞೆ ಪ್ರತಿಯೊಬ್ಬ ಸಂಘ ಸಂಸ್ಥೆಗಳಿಗೆ ಬರುವವರಿಗೆ, ಸಂಘ ಸಂಸ್ಥೆಗಳನ್ನು ಕಟ್ಟುವವರಿಗೆ ಇರಲೇಬೇಕು. ಆಗ ಸಂಘ ಬೆಳೀತದೆ, ಸಂಘದ ಒಟ್ಟಿಗೆ ಎಲ್ಲ ಸೇರ್ತಾರೆ, ಎಲ್ಲರೂ ಬೆಳೀತಾರೆ. ಹಾಗೆ ಆಗಬೇಕು ಅಂತೇಳಿ ನಾನು ಹಾರೈಸ್ತೇನೆ. ಮುಂಬೈಯಲ್ಲಿ ಇರ್ಬೋದು ಅಥವಾ ಎಲ್ಲ ಕಡೆ ಇರ್ಬೋದು, ಯಾವ ಸಂಘ ಸಂಸ್ಥೆಗಳನ್ನು ಕಟ್ಟಿದವರು ಯುವಕರೇ. ಮುಂಬೈಗೆ ಬಂದ ಆ ಸಂದರ್ಭ ಇರ್ಬೋದು, ಈಗ 100 ವರ್ಷದ ಹಿಂದೆ ಇರ್ಬೋದು. ಇಲ್ಲಿ ಬಂದಾಗ ಯುವಕರು ಸಾಮಾನ್ಯವಾಗಿ ಬಂದದ್ದು ಹೇಗೆ? ಊರಲ್ಲಿ ಅಪ್ಪ ಅಮ್ಮನಿಗೆ 10 ಮಕ್ಕಳು, 6 ಮಕ್ಕಳು, 8 ಮಕ್ಕಳು, ಕೆಲಸ ಇಲ್ಲ, ಗದ್ದೆಯಲ್ಲಿ ದುಡಿಬೇಕು. ಮುಂಬೈಯಲ್ಲಿ ಹೋದರೆ ಏನಾದರೂ ಆಗುತ್ತದೆ, ದುಡಿಲಿಕ್ಕೆ ಆಗ್ತದೆ, ಕೆಲಸ ಸಿಗ್ತದೆ, ಏನಿಲ್ಲದ್ರೆ ಹೋಟ್ಲಲ್ಲಿ ದುಡಿಬೋದು, ಬ್ಯಾಂಕಲ್ಲಿ ಕೆಲಸ ಸಿಗಬಹುದು ಅಂತ ಒಂದು ಭಾವನೆ ಆಗಿತ್ತು. ಹಾಗಾಗಿ ನಮ್ಮ ಬಹುಶಃ ಕರಾವಳಿಯ ಜನ ಮುಂಬೈಗೆ ಬಂದಿದ್ದಾರೆ. ಇಲ್ಲಿ ಬಂದರು, ಹೋಟ್ಲಲ್ಲಿ ದುಡಿದ್ರು, ಬ್ಯಾಂಕಲ್ಲಿ ದುಡಿದ್ರು. ಬಹುಶಃ ಆಗ ಅವ್ರದ್ದು ಮನೆ ಅದೇ, ಹೋಟ್ಲೆ ಮನೆ, ಬ್ಯಾಂಕಿ ಮನೆ. ಆಗ ಭಜನೆ ಹಾಡಿದರು. ಯಾಕಂದರೆ ದುಡಿಯುವ ಈ ಶ್ರಮ ಉಂಟಲ್ಲ, ಶ್ರಮದೊಟ್ಟಿಗೆ ನೋವನ್ನು ಮರೆಯಲಿಕ್ಕೆ ಭಜನೆ ಹಾಡಿದ್ದವು. ಆ ಭಜನೆ ಒಟ್ಟಿಗೆ ಸಂಘ ಬೆಳೀತು, ಭಜನಾ ಸಂಘ ಉಟ್ಕೊಂಡಿತ್ತು. ಬಹುಶಃ ಯುವಕರೇ ಆ ಸಂಘಗಳನ್ನು ಕಟ್ಕೊಂಡದ್ದು. ಆದರೆ ಇವತ್ತು ಯುವಕರು ಯಾಕೆ ಸಂಘಕ್ಕೆ ಬರುವುದಿಲ್ಲ? ಭಾಳ ಸಮಸ್ಯೆ ಇದೆ. ಈಗ ತಂದೆ ತಾಯಿಗೆ ಒಂದೇ ಮಗ ಅಥವಾ ಒಂದೇ ಮಗಳು, 2 ಬೇಡವೇ ಬೇಡ, 3 ಸಾಕು ಅಂತ ಹೇಳ್ತಾರೆ, ಮಕ್ಕಳೇ ಇಲ್ಲ. ಬಹುಶಃ ಇವತ್ತಿನ ಮುಂದಿನ ಸಂದರ್ಭ ಹೇಗೆ ಬರ್ಬೋದು? ಈಗ ನಾವು ಹೇಳಿದ್ರು, ನಮ್ಮ ಭಾರತದಲ್ಲಿ 140 ಕೋಟಿ ಜನರಲ್ಲಿ ಎಲ್ಲ 65% ಯುವಕರು. ಬಹುಶಃ ಯುವಕರು ಎಲ್ಲ ಮುದುಕರು 65% ಆಗ್ತೇವೆ ನಾವು. ಆಗ ಏನಾಗಬಹುದು? ಚೀನಾದಲ್ಲಿ ಏನಾಗ್ತಾ ಉಂಟು, ಎಲ್ಲ ದೇಶದಲ್ಲಿ, ಅಮೆರಿಕದಲ್ಲಿ ಏನಾಗ್ತಾ ಉಂಟು, ಸಮಸ್ಯೆ ಆಗೇ ಆಗ್ತದೆ. ಬಹುಶಃ ಅದು ನಾವು ಇವಾಗಲೇ ಆಲೋಚನೆ ಮಾಡಬೇಕು. ನಾವು ಹೇಳ್ತೇವಲ್ಲ, ಮನೆ ಮೊದಲು ಮಾಟ ಶಾಲೆ. ಬಹುಶಃ ನಮ್ಮ ಸಂಸ್ಕೃತಿಯನ್ನು ನಾವು ಕಲಿಸುವುದೇ ಇಲ್ಲ. ಈಗ ಹೇಳಿದ್ರಲ್ಲ, ಮಾಮ್ ಬರ್ತಾರೆ, ಡ್ಯಾಡ್ ಬರ್ತಾರೆ, ಅಪ್ಪೆ ಬೇಡ, ಅಮ್ಮ ಬೇಡ, ಅಮ್ಮೇರು ಬೇಡ, ಅಪ್ಪ ಬೇಡ. ಯಾಕೆ ಹೀಗಾಗ್ತದೆ? ಬಹುಶಃ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅದು ನನಗೆ ಅರ್ಥ ಆಗೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ಶಿಕ್ಷಣಕ್ಕೆ ಹೋದಾಗ ಕಲಿ ಈ ರೀತಿಯ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರಿಗೆ ಆಗೋದೇ ಇಲ್ಲ. 25-30 ವರ್ಷವೇ ಕಲಿಯೋದೇ. ಆ ನಂತರ ಏನಾದರೂ ಕೆಲಸ ಸಿಗ್ತದೆ, ಆ ಕೆಲಸಕ್ಕೆ ಹೋದರೆ ಸಂಘ ಸಂಸ್ಥೆಗೆ ಬರಲಿಕ್ಕೆ ಆಗೋದಿಲ್ಲ. ಬಹುಶಃ 40-50 ನಂತರ ಈಗ ಕೆಲಸ ಯಾರು ಕೊಡೋದಿಲ್ಲ. ಬಹುಶಃ ಆಗ ನಾವು ಯುವಕರನ್ನು ಅಲ್ಲಿ ಕಾಣಬಹುದು, ಈ ಸಂಘ ಸಂಸ್ಥೆಗೆ ಬರಬೇಕಾದಿತ್ತು. ಅಂಥ ಸಂದರ್ಭ ಬರಬಾರದು ಅಂತ ಹೇಳಿದರೆ ನಾವು ಯುವಕರನ್ನು ಅಥವಾ ಮಕ್ಕಳನ್ನು ಈ ರೀತಿಯ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕು. ಬಹುಶಃ ಜಾತಿ ಸಂಘದವರಿಗೆ ಯಾವತ್ತೂ ಕೂಡ ಯುವಕರ ಬರ ಇಲ್ಲ, ಬೇಕಾದಷ್ಟು ಯುವಕರು ಬರ್ತಾರೆ. ಕ್ರೀಡೋತ್ಸವವನ್ನು ನಡೆಸುವಾಗ ಏನು ಯುವಕರು, ನಿತ್ಯಾನಂದಗೆ ಗೊತ್ತಿದೆ, ಬಿಲೋರ್ ಅಸೋಸಿಯೇಷನ್ ಸ್ಪೋರ್ಟ್ಸಲ್ಲಿ ಏನು ಯುವಕರೇ ಬರೋದಲ್ವಾ? ಅಂಥದ್ದಕ್ಕೆ ಬರ್ತಾರೆ. ಅದನ್ನು ನಾವು ಬೆಳೆಸಬೇಕು. ನಾನು ಯಾವತ್ತೂ ಹೇಳೋದುಂಟು,
ಬಿಲ್ಲವರದ್ದು ಕ್ರೀಡೋತ್ಸವ ಆಗ್ತದೆ, ಬಂಟ್ರದ್ದು ಆಗ್ತದೆ. ಮುಂಬಯಿಯ ತುಳು ಕನ್ನಡಿಗರದ್ದು ಯಾವಾಗ ಕೊಡ್ತೀರಿ ಅಂತೇಳಿ ತುಂಬ ಎಲ್ರಿಗೂ ಕೇಳಿದ್ದೇನೆ ನಾನು, ಯಾರು ಮಾಡಲಿಲ್ಲ. ನಾವು ಅಲ್ಲಿ ಒಟ್ಟಾದರೆ ಈ ರೀತಿಯ ಸಂಘ ಸಂಸ್ಥೆಗಳಿಗೆ ಜನ ಬರ್ತಾರೆ, ಈ ರೀತಿಯ ಸಂಘ ಸಂಸ್ಥೆಗಳು ಬೆಳೀತದೆ, ಆ ರೀತಿಯಲ್ಲಿ ಬೆಳೀಬೇಕು. ನನಗೆ ಭಾಳ ಖುಷಿಯಾಗು ಅಂತ ಹೇಳಿದರೆ ಕನ್ನಡ ಸಂಘ ಸಂಸ್ಥೆಗಳು ಭಾಳ ಪ್ರೀತಿ ನನಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಜಾತಿಯ ಇದು ಬದ್ಧತೆ ಇಲ್ಲ, ಅಲ್ಲಿಯ ಮಾಮೂಲಿಯಲ್ಲಿ ಎಲ್ಲ ಜಾತಿ ಒಂದೇ, ಮಾನವ ಜಾತಿ. ನಾವು ಮಾನವರನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ರೀತಿಯ ಸಂಘ ಸಂಸ್ಥೆಗಳಲ್ಲಿ. ಅದು ಬೆಳೀಬೇಕು, ಅದು ಆಗಬೇಕು ಅಂತೇಳಿ ಹಾರೈಸ್ತೇನೆ. ಸದಸ್ಯರುಗಳಾದ ಸಹಾನಿ ಶೆಟ್ಟಿ, ಪೇಟೆ ಮನೆ ಪ್ರಕಾಶ್ ಶೆಟ್ಟಿ, ವಾಣಿ ಶೆಟ್ಟಿ, ಶಿವಾನಂದ ಶೆಟ್ಟಿ, ಸಾವಿತ್ರಿ ಎಂ ಶೆಟ್ಟಿ, ಉಷಾ ಬಿ ಶೆಟ್ಟಿ ಅತಿಥಿಗಳನ್ನು, ಅಧ್ಯಕ್ಷರನ್ನು, ಉಪನ್ಯಾಸಕರನ್ನು ಪರಿಚಯಿಸಿದರು. ಗ್ರಂಥಾಯಣದ ಶೈಲಾ ಎಸ್ ನಾಯಕ್ ಗೋಷ್ಠಿಯ ನಿರ್ವಹಣೆಗೈದರೆ ಗ್ರಂಥಪಾಲಕಿ ವಸಂತಿ ಕೋಟೇಕಾರ್ ವಂದಿಸಿದರು. ಯುವ ಸಮೂಹವು ಸೃಜನಶೀಲತೆ, ನಾವೀನ್ಯತೆ ಹೊಂದಿದ್ದು ಯುವ ಪೀಳಿಗೆಯ ಈ ಅಗಾಧವಾದ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅವರ ಶಕ್ತಿಯನ್ನು ರಚನಾತ್ಮಕ ಮಾರ್ಗಗಳ ಕಡೆಗೆ ಹರಿಸುವುದಕ್ಕಾಗಿ ಈ ಬಾರಿ ಗೋರೆಗಾಂವ್ ಕರ್ನಾಟಕ ಸಂಘವು ಹಮ್ಮಿಕೊಂಡಿದ್ದ ವಿಚಾರಗೋಷ್ಠಿ ಅರ್ಥಪೂರ್ಣವಾಗಿತ್ತು. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.